ಸರ್ವೇ ಜನಾಃ ಸುಖಿನೋ ಭವಂತು. ದೇವ್ರಿಗೂ ಗುರುಗಳಿಗೂ ಹೆತ್ತ ಕರಳಿನ ಸಂಕಟ ಅರ್ಥನೇ ಆಗೋದಿಲ್ಲ. ಕುಂತಿ ತನ್ನ ಮಕ್ಕಳು ಸಾಯೋವರೆಗೂ ಜೊತೆಗೆ ಇರಲಿ ಅಂತ 5 ಮಕ್ಕಳಿಗೂ ಒಬ್ಬ ಸೊಸೆನ್ ಮಾಡ್ಕೊಂಡ್ಲು. ಆದರೆ ಕಳೆದು ಹೋದ ಮಗನ ಕಣ್ಮುಂದೆ ನಿಲ್ಲಿಸಿ ಕೈಯಾರೆ ಪ್ರಾಣ ತೆಗೆಸ್ದ ಆ ಕೃಷ್ಣ. ಅವತ್ತು ಗೊತ್ತಿದ್ದು ಹೆತ್ತ ಕರಳಿಗೆ ಕೊಳ್ಳೆ ಇಟ್ಟ ಆ ಕೃಷ್ಣ ಇವತ್ತು ಗೊತ್ತಿದ್ದು ನನ್ನ ಮಕ್ಕಳನ್ನ ದೂರ ಮಾಡ್ತಿದ್ದಾರೆ ಆ ಗುರುಗಳು. ನನ್ನ ಕಣ್ಮುಂದೆ ಏನನ್ನ ನೋಡಬಾರ್ದು ಅನ್ಕೊಂಡಿದ್ನೋ ಅದನ್ನೇ ನೋಡೋ ಹಾಗೆ ಮಾಡ್ದ ಭಗವಂತ. ಅಮ್ಮ, ಮಠಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಗಾಡಿ ವ್ಯವಸ್ಥೆ ಏನಾದರೂ ಮಾಡಲಾ? ಜೊತೆ ನಾನು ಬರಲಾ ಅಥವಾ ಮಾಧವ ದೊಡ್ಡಪ್ಪನ ಕರ್ಕೊಂಡು ಹೋಗ್ತೀಯಾ? ಯಾರು ಬೇಡಪ್ಪ, ನಾನು ಹೋಗಲ್ಲ. ಯಾಕಮ್ಮ? ನೀನು ಹೋಗಿ ಭೇಟಿ ಮಾಡಿದ್ರೆ ಏನಾದರೂ ಬದಲಾವಣೆ ಆಗ್ಬೋದೇನೋ? ಆಗ್ಬೋದಪ್ಪ, ಆದರೆ ಗುರುಗಳು ನಮಗೆ ಬದುಕು ಕೊಟ್ಟವರು, ಈ ಊರಲ್ಲಿ ಒಂದು ಸ್ಥಾನ ಮಾನ ಕೊಟ್ಟವರು. ನಿಮ್ಮ ತಂದೆಗೆ ನನ್ನನ್ನು, ನಿನ್ನ ತಮ್ಮನಿಗೆ ಸರಸ್ವತಿನ ಮದುವೆ ಮಾಡಿಸಿ ಈ ಮನೆ ದೀಪ ಬೆಳಗೋದಕ್ಕೆ ಕಾರಣ ಆದವರು. ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಬುದ್ಧಿ ಹೇಳ್ದವರು, ಧೈರ್ಯ ತುಂಬಿದವರು. ಯಾವ ಕಾರಣಕ್ಕೆ ಅವ್ರಿಗೆ ಹೇಳಿದಾರೋ ಏನೋ, ಅವ್ರ ಉದ್ದೇಶಕ್ಕೆ ನಾನು ಅಡ್ಡಿ ಆಗೋದು ಬೇಡ. ಈಗ ನಿನ್ನ ಜಾಣೆ ಆದ ನೋಡು. ಬದುಕು ನಾವಂದ್ಕೊಂಡ್ ಹಾಗೆ ನಡೆಯೋಲ್ಲ ಗೋಪಿ. ಅದು ಹೇಗೆಲ್ಲ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಹಿಂಬಾಲಿಸ್ತಾ ಹೋಗಬೇಕು ಅಷ್ಟೇ. ಮನುಷ್ಯನಿಗೆ ಮೋಹ ಮಣ್ಣಿಗೆ ಹೋಗೋವರೆಗೂ ಹೋಗೋದೇ ಇಲ್ಲ, ನಾವೇ ಕಳ್ಕೋಬೇಕು. ಹೆತ್ತ ಕರಳಿಗೆ ಈ ಲೆಕ್ಕಾಚಾರ ಎಲ್ಲ ಗೊತ್ತಾಗಲ್ಲ ಸೀತಕ್ಕ. ಗಂಡಸು ಮೆದುಳಿಂದ ಯೋಚನೆ ಮಾಡ್ತಾನೆ, ಹೆಣ್ಣು ಹೃದಯದಿಂದ ಯೋಚನೆ ಮಾಡ್ತಾಳೆ. ಅದು ನಿಜಾನೇ. ಗುರುರಾಜ, ನಿಂಗೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ಏನಮ್ಮ ಹೀಗೆ ಹೇಳ್ತೀಯ? ನಿನ್ನ ಮಾತನ್ನ ನಾನು ತಪ್ಪಾಗಿ ತಿಳ್ಕೊತೀನ? ಅದೇನು ಅಂತ ಹೇಳಮ್ಮ. ಇರೋ ಆಸ್ತಿಲಿ ವೆಂಕಟನಾಥನಿಗೆ ಏನು ಸಲ್ಲಬೇಕು ಅಂತ ನಿನ್ನ ಮನಸ್ಸಿಗೆ ಬರುತ್ತೋ ಅದನ್ನು ಧಾರಾಳವಾಗಿ ಕೊಟ್ಬಿಡು. ಅವನಿಗೆ ಈ ಲೆಕ್ಕಾಚಾರ ಎಲ್ಲ ಅರ್ಥ ಆಗಲ್ಲ. ಅಮ್ಮ, ಇದನ್ನು ನೀನು ನನಗೆ ಹೇಳಬೇಕಾ? ಅವನು ನನ್ನ ತಮ್ಮ ಕಣಮ್ಮ. ಈ ಮನೇಲಿ ನನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಅವನಿಗೂ ಇದೆ. ಒಂದು ಹಿಡಿ ಉಪ್ಪಿದ್ರೆ ಅದರಲ್ಲಿ ಅರ್ಧ ಅವನಿಗೆ ಸೇರುತ್ತೆ. ಗೊತ್ತಪ್ಪ, ನೀನೆಂತವನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ತಾಯಿ ಅನ್ನೋ ಸಲಿಗೆಯಿಂದ ಹೇಳಿದೆ ಅಷ್ಟೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನೇನು ಹೇಳುತ್ತೋ ಅದನ್ನೆಲ್ಲ ಮಾಡಿಬಿಡು. ನಾಳೆ ಅವನ ಅತ್ತೆ ಮಾವ ತಮ್ಮ ಮಗಳಿಗೆ ಅನ್ಯಾಯ ಆಯಿತು ಅಂತ ಅನ್ಕೋಬಾರ್ದು. ಹಾಗೆ ಆಗ್ಲಮ್ಮ. ಇದನ್ನು ನಾವು ಬೇಕು ಅಂತ ಮಾಡ್ತಿರೋದಲ್ಲ. ಗುರುಗಳ ಆಜ್ಞೆ ಪಾಲಿಸೋದು ನಮ್ಮೆಲ್ಲರ ಕರ್ತವ್ಯ. ನಾನೇ ನಿಂತು ಅವನಿಗೆಲ್ಲ ವ್ಯವಸ್ಥೆನೂ ಮಾಡಿ ಬರ್ತೀನಿ. ನೀನು ನಿಶ್ಚಿಂತೆಯಾಗಿರು. ನಿಶ್ಚಿಂತೆ? ನನ್ನ ಕಣ್ಣು ಮುಚ್ಚಿದಾಗಲೇ ನಿಶ್ಚಿಂತೆಯಾಗಿರೋದು ಅನ್ಸುತ್ತೆ.
ಆಚಾರ್ಯರೇ, ಗುರುರಾಜ ಆಚಾರ್ಯರೇ. ಪರಿಕರ್ಮಿಗಳು ಇದೇನು ಇಷ್ಟೊತ್ತಲ್ಲಿ? ತುರ್ತು ಸಂದೇಶ ಇತ್ತು ಆಚಾರ್ಯರೇ. ಬರಬೇಕು. ಯಾರಪ್ಪ ಇಷ್ಟೊತ್ತಿನಲ್ಲಿ? ಅಮ್ಮ, ಮಠದಿಂದ ಪರಿಕರ್ಮಿಗಳು ಬಂದಿದ್ದಾರೆ. ನಮಸ್ತೆ ತಾಯಿ. ಬನ್ನಿ, ಒಳಗೆ ಬನ್ನಿ. ಇಲ್ಲ ತಾಯಿ, ನಾನು ಈ ಕೂಡಲೇ ಹೊರಡಬೇಕು. ವಿಜೇಂದ್ರ ಗುರುಗಳು ನಿರಾಹಾರ ವ್ರತ ಕೈಗೊಂಡಿದ್ದಾರೆ. ಬೃಂದಾವನಕ್ಕೆ ತೆರಳೋದಕ್ಕೆ ಸಿದ್ಧವಾಗಿದ್ದಾರೆ. ಶ್ರೀಹರಿ, ನೀವು ನಿಮ್ಮ ತಾಯಿಯವರು ವೆಂಕಟನಾಥ ದಂಪತಿಗಳು ಕೂಡಲೇ ಬರಬೇಕು ಅಂತ ಚಿಕ್ಕ ಗುರುಗಳು ಅಪ್ಪಣೆ ಮಾಡಿದರು. ನಾನಿನ್ನು ಹೊರಡ್ತೀನಿ, ನೀವು ಕೂಡ ಹೊರಟು ಬನ್ನಿ. ಛೇ, ಎಂಥ ಪಾಪಿ ನಾನು. ಎಂದು ಇಲ್ದವಳು ಕ್ಷಣಕಾಲ ಅವ್ರ ಬಗ್ಗೆ ತಪ್ಪಾಗಿ ಯೋಚಿಸ್ಬಿಟ್ಟೆ. ಅವ್ರ ಕ್ಷಮೆ ಕೇಳಬೇಕು. ಅವ್ರ ಪಾದ ಸ್ಪರ್ಶ ಮಾಡೋವರೆಗೂ ಅವ್ರ ಹೆಸರಿದ್ರೆ ಸಾಕಪ್ಪ ತಂದೆ, ಸಾಕು. ಅಮ್ಮ, ತಡ ಮಾಡೋದು ಬೇಡ, ಈ ಕೂಡಲೇ ಹೊರಟ್ಬಿಡೋಣ. ನನ್ನನ್ನು ಸಾವಿಂದ ಕಾಪಾಡಿದ ಮಹಾತ್ಮರು ಅವರು ಇವತ್ತು ಇಂಥ ಕಠಿಣ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ತುಂಬ ನೋವಾಗತ್ತೆ. ಶಾಂಭಟ್ರೆ, ನಾನು ಅವ್ರ ಕಾಲು ಹಿಡಿದು ಕೇಳ್ಕೊಳ್ಳ, ಹೀಗೆಲ್ಲ ಮಾಡಬೇಡಿ ಅಂತ. ತಾಯಿ, ಅವರು ಹಿರಿಯರು, ತ್ರಿಕಾಲಜ್ಞಾನಿಗಳು. ಭಗವಂತನ ಕರೆ ಬಗ್ಗೆ ಗೊತ್ತಿರೋದ್ರಿಂದನೇ ಅವರು ದೇಹ ತ್ಯಾಗ ಮಾಡ್ಕೊಳ್ಳೋದಕ್ಕೆ ಒಪ್ಪಿರೋದು. ಇಷ್ಟಕ್ಕೂ ದೇಹ ಬಿಡೋದು ಅಂದ್ರೆ ಏನು ತಾಯಿ? ಭಗವಂತನ ಸನ್ನಿಧಾನಕ್ಕೆ ತೆರಳೋದು ಅಂತಲ್ವೇ? ದೇವ್ರ ಬಳಿ ಹೋಗೋದಕ್ಕೆ ನಿರ್ಧರಿಸ್ತಾರನ್ನ ತಡೆಯೋದಕ್ಕೆ ನಾವೆಷ್ಟವರು? ಅವ್ರ ಸಂಕಲ್ಪನ ಆ ದೇವರೇ ಬಂದರೂ ಮುರಿಯೋಕ್ಕಾಗೋದಿಲ್ಲ ತಾಯಿ.